ಏನ್ ಹೇಳ್ತಾ ಇದೀಯ? ಅರ್ಥ ಆಗ್ಲಿಲ್ಲ ಗೆಳೆಯ. ಇವನ್ ಬೇರೆ ಯಾರು ಅಲ್ಲ, ಪೊಲೀಸವ್ರು ಹೇಳಿದ್ರಲ್ಲ, ಜಿಲ್ಲೆಟಿನ್ ಕೃಷ್ಣ, ಅವನೇ ಇವನು. ನಿನ್ ದಾರಿ ಹುಡುಕ್ಲಿಲ್ಲ ಅಂತ ಅನ್ಕೋ, ನಿನಗೆ ಒಂದ್ ದಾರಿ ಕಾಣಿಸ್ತೀನಿ. ಏನ್ ಮಾಡಿಯೋ ಬುಟ್ಟಿಯೋ ನನಗ್ ಗೊತ್ತಿಲ್ಲ. ನಾನ್ ನಿನಗ್ ವಹಿಸಿರೋ ಕೆಲ್ಸವ ಮಾಡ್ ಮುಗಿಸ್ಬೇಕು. ಆಟೆ ಅವರೇ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅಲ್ಲಿ ಅಷ್ಟೊಂದು ಪೊಲೀಸರು ಇದ್ದಾರೆ, ಅವ್ರ ಕಣ್ ತಪ್ಸೋದು ಅಷ್ಟೊಂದು ಸುಲಭ ಅನ್ಕೊಂಡ್ಬಿಟ್ಟಿದ್ದೀರ. ಯೋಚನೆ ಮಾಡಬೇಡಿ, ಮಾಡ್ತೀನಿ ಬಿಡಿ. ಹೋಗಿ ಹೋಗಿ ನಾನ್ ನಿನ್ನಂತ ಮುಟ್ಟಾಳ ನಂಬುದ್ನಲ್ಲ, ಮಡಗ್ಲ ಪೋನ್ನ. ಇವನ್ ಕೈಯಲ್ಲಿ ಏನು ಮಾಡಕ್ ಆಗ್ಲಿಲ್ಲ ಅಂದ್ರೆ ಆ 3 ಅಡಿ ಇವತ್ತು ತಪ್ಪಿಸ್ಕೊಂಡ್ಬಿಡ್ತಾಳಲ್ಲ. ಏನ್ ಮಾಡ್ಲಿ ಸುಭಾಷ? ಭದ್ರಾ, ಉತ್ಸವ ಒಣ್ಲಿ. ಹುಲಿಕೆ ರಮ್ಮಂಗೆ, ಹುಲಿಕೆ ರಮ್ಮಂಗೆ, ಹುಲಿಕೆ ರಮ್ಮಂಗೆ, ಹುಲಿಕೆ ರಮ್ಮಂಗೆ, ಹುಲಿಕೆ ರಮ್ಮಂಗೆ. ನೋಡಿ ಚಿತ್ರ, ಖುಷಿಯಾಗಿರುತ್ತೆ ನೋಡ್ತಿದ್ರೆ ಹೊಟ್ಟೆಲ್ ಬೆಂಕಿ ಹಾಕೊಂಡಾಗದು. ನಮ್ ಊಟಕ್ಕೆಲ್ಲ ಬೆಂಕಿ ಹಾಕಿ ಏನ್ ಖುಷಿ ಆಗೋಳು ನೋಡು. ಅವಳೊಳಗ್ ನೋಡ್ಬೇಕು ಅಂದ್ರೆ ಆಯ್ತಾ ಇಲ್ವಲ್ಲೇ? ಅವ ಮೊದ್ಲು ಅವಳು ಫೋನ್ ಮಾಡಿ ಏನಾದ್ರೂ ಒಂದ್ ಮಾಡಕ್ ಹೇಳವಾ? ಅದ್ ಎಲ್ ಸಾಯ್ತಾ ಇದ್ದಾನ ಅವನು. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಗೋ ಹೊಂಟಾಗೋನು. ನಿಮ್ ಹತ್ರ ಮಾತಾಡ್ಬೇಕಿತ್ತು. ಕೇಳಿಸ್ತಾ ಇಲ್ಲಪ್ಪ, ಹೋಗೋಣ ಬಾ. ಈ ಆಚರಣೆಗಳೆಲ್ಲ ಏನೋ ಒಂಥರ ಚೆನ್ನಾಗಿರುತ್ತಲ್ಲ, ಈ ವಾತಾವರಣ ಎಲ್ಲ ಏನೋ ಒಂದು ಪಾಸಿಟಿವ್ ವೈಬ್ಸ್ ಕೊಡ್ತಾ ಇರುತ್ತೆ. ಅದಕ್ಕೆ ಅಲ್ವಪ್ಪ ನಮ್ಮ ಪೂರ್ವಿಕರು ಆಗಿನ ಕಾಲದಿಂದ ಈ ಆಚರಣೆ ನಡ್ಸ್ಕೊಂಡ್ ಬಂದಿದ್ದಾರೆ. ಎಷ್ಟೋ ವರ್ಷಗಳ ಹಿಂದೆ ಈ ಹಬ್ಬಕ್ಕೆ ಬಂದಿದ್ದು ಆ ತಾಯಿ ಈಗ ನನ್ನನ್ನು ಕರ್ಸ್ಕೊಡ್ತಾಳೆ. ಈ ಜನಗಳ ಸಂಭ್ರಮ, ಮನೆಯವ್ರ ಸಡಗರ, ಇದನ್ನೆಲ್ಲ ನೋಡ್ತಾ ಇದ್ರೆ ಮನಸ್ಸು ತುಂಬಿರುತ್ತಪ್ಪ. ತಾತ, ಹಾಗೆ ನಿಮ್ ಮನಸ್ಸು ತುಂಬಿ ಬರುವಂತ ಒಂದು ವಿಷಯನ ಹೇಳ್ಬೇಕು ಅನ್ಕೊಂಡಿದೀನಿ. ಅದಕ್ಕೇನಂತೆ ಹೇಳುವಿವೆ? ತಾತ, ಇಷ್ಟ ದಿನ ನೀವೆಲ್ಲ ನನ್ನನ್ನು ಮದುವೆ ಆಗು
ಆದ್ರೆ ನೀನ್ ಇಷ್ಟಪಟ್ರೆ ಮಾತ್ರ ಆಗು ಅಂತ ಹೇಳ್ತಾ ಇದ್ರಿ ಅಲ್ವಾ? ಹೌದಪ್ಪ, ಬಂಧ ಅನ್ನೋದು ಬಂಧನ ಆಗ್ಬಾರ್ದಲ್ವ ಬಿಬಿ? ತಾತ, ಇಲ್ಲಿಗೆ ಬಂದು ಶಿವರಾಮ ಅಂಕಲ್ ಫ್ಯಾಮಿಲಿ ನೋಡಿ ಮತ್ತೆ ಈ ದೇವಸ್ಥಾನಕ್ ಬಂದ್ಮೇಲೆ ನನಗ್ ಮದ್ವೆ ಆಗ್ಬೇಕು ಅನಿಸ್ತಾ ಇದೆ. ನಿಜ ಹೇಳ್ತಾ ಇದೀಯ ತಾನೇ? ತಾತ, ದೇವಸ್ಥಾನಕ್ ಬಂದು ಸುಳ್ಳು ಹೇಳಕ್ಕಾಗತ್ತಾ? ನಾನ್ ನಿಜ ಮದ್ವೆ ಆಗ್ತೀನಿ. ಇಷ್ಟ ಹೇಳ್ದಿಲ್ಲ, ಸಾಕ್ಬಿಡು. ಮುಂದಿಂದೆಲ್ಲ ನಾನ್ ನೋಡ್ಕೊಳ್ತೀನಿ. ತಾತ, ಆದ್ರೆ ಒಂದ್ ಕಂಡೀಷನ್. ನೀನ್ ಮದ್ವೆ ಆಗ್ತೀನಿ ಅಂತ ಹೇಳ್ದಿಲ್ಲ, ಅಷ್ಟ್ ಸಾಕು. ಏನಿಲ್ಲ ತಾತ, ನನ್ ಕೈ ಹಿಡ್ದು ಮದ್ವೆ ಆಗಿ ಬರೋ ಹುಡುಗಿ ನಮ್ ಕುಟುಂಬದಲ್ಲಿ ಒಬ್ಳಾಗಿರ್ಬೇಕು. ಇಲ್ಲಿವರೆಗೂ ನಮ್ ಕುಟುಂಬದಲ್ಲಿ ಹೇಗ್ ಒಗ್ಗಟ್ಟಿದ್ಯೋ ಅದನ್ನ ಹಾಗೆ ಕಾಪಾಡ್ಕೊಂಡು ಹೋಗ್ಬೇಕು. ಮನೆ ಹಿರಿಯರ ಬಗ್ಗೆ ಗೌರವ, ಕಿರಿಯರ ಬಗ್ಗೆ ಪ್ರೀತಿ ಇಟ್ಕೊಂಡು ಒಟ್ನಲ್ಲಿ ನಮ್ ಮನೇಲಿರೋ ಸಂತೋಷನ ಇನ್ನೂ ಹೆಚ್ಚು ಮಾಡೋಳಾಗಿರ್ಬೇಕು. ಖಂಡಿತ ಅಂತ ಹುಡುಗಿನೇ ಸಿಗ್ತಾಳೆ ಬಿಡು. ಅಮ್ಮ ತಾಯಿ ಎಲ್ಲ ನಿನ್ನ ದೈ. ಆ ತಾಯಿ ಮಹಿಮೆ ನೋಡಿದ್ಯಾ? ನಿನ್ನ ಬಾಯಿದ ಮೇಲೆ ಆ ಮಾತನ್ನು ಹೊರಡಿಸ್ಯಾಳ ನೋಡು. ಅಂದ್ಮೇಲೆ ಖಂಡಿತ ನಿನ್ಗಂತ ಹುಡುಗಿನೇ ಸಿಗುತ್ತೆ. ಏನು ಯೋಚನೆ ಮಾಡ್ಬೇಡ. ಆ ತಾಯಿ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ. ಭಕ್ತಿಯಿಂದ ಅರ್ಕೆ ಮಾಡ್ಕೊಂಡು ಕೊಂಡ ತುಳಿಯಕ್ ಯಾರು ಬರ್ತಾರೋ ಅವ್ರಿಗೆ ಯಾವ ತೊಂದ್ರೆನೂ ಆಗದೆ ಇರ್ಲಿ ಅಂತ ಅಗ್ನಿ ಸ್ಪರ್ಶ ಮಾಡವ್ವ. ಹಂಡ್ರೆಡ್ 100% ಈ ಲೇಡಿನ ಎಲ್ಲೋ ನೋಡಿದೀನಿ, ಬಟ್ ಎಲ್ಲಿ ಅಂತ ಫ್ಲಾಶ್ ಆಗ್ತಾ ಇಲ್ವಲ್ಲ? ಲೇ ಮೂರಡಿ, ನಿನ್ ಚಿತೆಗೆ ನೀನೇ ಬೆಂಕಿ ಹಾಕಳಕ್ ಹೋಯ್ತಾ ಇದೀಯ. ಒಳ್ಳೆ ಸಾವು ಕೊಡವ ತಾಯಿ ಅಂತ ಆ ದೇವ್ರನ್ನ ಬೇಡ್ಕೊಂಬಿಡು. ಇಲ್ಲಿಗೆ ಜಿಲಿಟನ್ ಕೃಷ್ಣ ಅನ್ನೋ ಒಬ್ಬ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋನು ಆಗ್ಲಿಂದ ಅನುಮಾನಾಸ್ಪದವಾಗಿ ಓಡಾಡ್ತಿದ್ದಾನೆ. ಎಸ್, ಇದು ಅವನೇ, ಆ ಜಿಲೆಟಿನ್ ಕೃಷ್ಣನೇ. ಜಿಲೆಟಿನ್ ಕೃಷ್ಣ, ವೇಷ ಹಾಕೊಂಡು ಇಲ್ಲಿ ಏನ್ ಮಾಡಕ್ ಬಂದಿದ್ಯಾ? ನಿಜ ಒಪ್ಕೊಂಡ್ರೆ ಸರಿ, ಹೇಳೋ. ಅರೆ ಇಳಿ, ಏನಾಯ್ತು? ಅಂತ ತಪ್ಪು ಕೆಲಸ ಏನ್ ಮಾಡಿದ್ಲು ಇವಳು? ವೇಷ ನೋಡಿ ಮೋಸ ಹೋಗ್ಬೇಡ ಬ್ರೋ. ಇವಳು ಅವಳಲ್ಲ, ಅವನು. ಏನ್ ಹೇಳ್ತಾ ಇದೀಯ? ಅರ್ಥ ಆಗ್ಲಿಲ್ಲ ಗೆಳೆಯ. ಇವನ್ ಬೇರೆ ಯಾರು ಅಲ್ಲ, ಪೊಲೀಸವ್ರು ಹೇಳಿದ್ರಲ್ಲ, ಜಿಲೆಟಿನ್ ಕೃಷ್ಣ, ಅವನೇ ಇವನು.
ಆಗ್ಲೇನೆ ಬಂದು ಇಲ್ಲೇನೋ ಮಾಡಕ್ ಪ್ಲಾನ್ ಮಾಡಿದಾನೆ. ಬಟ್ ಅವಾಗ್ಲೇ ಆಗಿಲ್ಲ. ಅದಕ್ಕೋಸ್ಕರ ಈಗ ಹೆಣ್ಣಿನ ವೇಷ ಹಾಕೊಂಡ್ ಬಂದಿದ್ದಾನೆ. ದಿಟ ಹೇಳ್ಬಿಡ್ಲಾ, ಇಲ್ಲಿ ಯಾಕೆ ಬಂದಿದ್ಯಾ, ಅದೇನ್ ಪ್ಲಾನ್ ಮಾಡಿದ್ಯಾ ಹೇಳ. ಇಲ್ಲ ನಾನು ಪಿಕ್ ಪಾಕೆಟ್ ಮಾಡಕ್ ಬಂದಿದೆ ಅಷ್ಟೇ. ಏಯ್, ಪಿಕ್ ಪಾಕೆಟ್ ಮಾಡಕ್ ಬರೋರು ಈ ತರ ವೇಷ ಹಾಕೊಂಡ್ ಖಾಲಿ ಕೈಲಿ ಹೋಗಲ್ಲ ಕಣೋ. ನಿನ್ನ ಉದ್ದೇಶ ಏನ್ ಹೇಳ. ಸುಮ್ನೆ ಏನ್ ಮಾಡಿದ್ಯಾ ಹೇಳೋ. ಸತ್ಯವಾಗ್ಲು ನಾನೇನು ಮಾಡಿಲ್ಲ, ನಾನು ಬಂದಿದ್ದೆ ಅದಕ್ಕೋಸ್ಕರ. ದೊಡ್ಡದಾಗಿ ಏನೋ ಅನಾಹುತ ಮಾಡ್ಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾನೆ ಬ್ರೋ ಇವನು. ಈಗ ಏನಾದ್ರೂ ಇವನ್ ಬಾಯ್ ಬಿಡ್ಲಿಲ್ಲ ಅಂದ್ರೆ ಖಂಡಿತ ಏನೋ ಒಂದಾಗುತ್ತೆ. ಇನ್ನು 5 ನಿಮಿಷ ಕಳೆದ್ರೆ ನಾನು ಏನ್ ಮಾಡಿವ್ನಿ ನಿಮ್ಗೆ ಗೊತ್ತಾಗುತ್ತೆ. ನಿಂಗೆಲ್ಲ ಹೇಳಿದ್ರೆ ಕೇಳಲ್ಲ ಕಲಿಯೋ. ಸತ್ಯ ಹೇಳೋ, ಇಲ್ಲ ತಲೆ ಹಾಕ್ಬಿಡ್ತೀನಿ. ಹೇಳೋ. ಹೇಳ್ತೀನಿ. ಅದು ಕೊಂಡಿ ಸೌದೆ ಒಳಗೆ ಬಂಡೆ ಬ್ಲಾಸ್ಟ್ ಮಾಡೋ ಮದ್ದು ಬಡಗಿವ್ನಿ. ಅದು ಬ್ಲಾಸ್ಟ್ ಆದ್ರೆ ಮಗ್ಳಿರೋ ಜೀವನೇ ಹೋಗುತ್ತೆ. ಒಬ್ರು ಉಳೆಲ್ಲ. ವಿದ್ಯಾ, ವಿದ್ಯಾ, ವಿದ್ಯಾ.